ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಾ ಇವತ್ತು ಒಂದು ಹೊಸ ಇಂಟ್ರೆಸ್ಟಿಂಗ್ ಗಾಡಿ ಜೊತೆ ರಿವ್ಯೂನ ಸ್ಟಾರ್ಟ್ ಮಾಡತ್ತೀವಿ. ಗಾಡಿ ಬಂದ್ಬಿಟ್ಟು TVS Apache RTR 160 4V ವಿತ್ ಕಲರ್ TFT ಡಿಸ್ಪ್ಲೇ ಫೀಚರ್ಸ್ ಆ್ಯಡ್ ಆಗೈತಿ. ಈ ಗಾಡಿ ಒಳಗೆ ನಿಮ್ಗೆ ಪರ್ಫಾರ್ಮೆನ್ಸ್ ಬೇಕಾ, ಟೆಕ್ನಾಲಜಿ ಬೇಕಾ, ಫೀಚರ್ಸ್ ಬೇಕಾ, ಎಲ್ಲನೂ ತುಂಬಿ ತಿಳ್ಕೊತೈತಿ. ಸೊ ಗಾಡಿನ ಪೂರ್ತಿಯಾಗಿ ರಿವ್ಯೂ ಮಾಡೋಣ. ಇದು NS 160ಗೆ ಅಥವಾ ಹೊಂಡಾದವ್ರ 160ಗೆ ಕಂಪೇರ್ ಮಾಡಿ ನೋಡೋಣ. ಬೆಟ್ರ್ ಐತಿಲ್ಲ, ನಿಮ್ಮ ಕೊಡು ಮನಿಗೆ ವರ್ತ್ ಐತಿಲ್ಲ. ಸೊ ಡಿಸೈನ, ಪರ್ಫಾರ್ಮೆನ್ಸ್, ಬಿಲ್ ಕ್ವಾಲಿಟಿ ಎಲ್ಲನೂ ನೋಡೋಣ ಅಂತ ಪೂರ್ತಿಯಾಗಿ ರಿವ್ಯೂನ ನೋಡ್ರಿ. ಗಾಡಿ ಡಿಸೈನ್ ನೋಡೋದಾದ್ರೆ ಈ ಗಾಡಿ ಮೇನ್ ಆಗಿ ಯುವಕರಿಗೆ ಟಾರ್ಗೆಟ್ ಮಾಡಿ ಬಿಟ್ಟು ಲಾಂಚ್ ಆಗಿರುವಂಥ ಗಾಡಿ ಅನಿಸ್ತೈತಿ. ಯಾಕಂದ್ರೆ ನಿಮ್ಗೆ ಫ್ರಂಟ್ ಅಗ್ರೆಸಿವ್ ಹೆಡ್ಲ್ಯಾಂಪ್ ಸಿಗ್ತೈತಿ, ಟ್ಯಾಂಕ ಮಸ್ಕುಲರ್ ಟ್ಯಾಂಕ್ ಐತಿ, ರೇರ್ ನೋಡಿದ್ರೆ ಶಾರ್ಪ್ ಟೇಲ್ ಐತಿ. ಸೊ ಪೂರ್ತಿ ಗಾಡಿನ ರಿವ್ಯೂ ಮಾಡೋಣ ಯಾವ ಥರ ಐತೆ ಅಂತೇಳಿ. ಸೊ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇನ್ನು ಫ್ರಂಟ್ ಮುಂದಿನ ಲುಕ್ ನೋಡೋಕೆ ನಮ್ಗೆ ಈ ಥರ ಕಾಣ್ತೈತಿ. ಈ ಗಾಡಿ ಲುಕ್ ಫುಲ್ಲಿ ಅಗ್ರೆಸಿವ್ ಶಾರ್ಪ್ ಹೆಡ್ಲ್ಯಾಂಪ್ ಅದಾವ. ಸೊ ನೋಡ್ಬೋದು ನೀವು, ಒಂಥರ ಬೇರೆ ಒಂದು ಗಾಡಿಗೆ ಕಂಪೇರ್ ಮಾಡ್ಬೋದು ನೀವು ಯಾವ ಥರ ಐತೆ ಅಂತೇಳಿ ಹೆಡ್ಲ್ಯಾಂಪ್. ಇದು ಬಂದುಬಿಟ್ಟು ನಿಮ್ಗೆ LED DRLs ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಅಂತೇಳಿ ಇವು ಯಾವಾಗಲೂ ಆನ್ ಇರ್ತಾವೆ. ಇದನ್ನೇ ನೀವು ಆಫ್ ಮಾಡೋ ಸಿಸ್ಟಮ್ ಕೂಡ ಕೊಟ್ಟಾರೆ. ಮತ್ತು ಇದು ಬಂದುಬಿಟ್ಟು ಈ ಗಾಡಿ ಒಳಗೆ ನಿಮಗೆ ಸ್ಪೆಷಲಾಗಿ ಈ ಸೆಗ್ಮೆಂಟ್ ಒಳಗೆ ನೋಡೋದಂದ್ರೆ LED ಪ್ರೊಜೆಕ್ಟರ್ ಲ್ಯಾಂಪನ್ನು ಕೊಟ್ಟಾರೆ. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಪ್ರೊಜೆಕ್ಟರ್ ಲ್ಯಾಂಪ್ ಬರ್ತೈತಿ. ಸೊ ಇದು ರಾತ್ರಿ ಆಗಲಿ ನಿಮ್ಗೆ ಶಾರ್ಪ್ ಬ್ರೈಟ್ನೆಸ್ಸನ್ನು ಕೊಡ್ತೈತಿ. ಪ್ರೊಜೆಕ್ಟರ್ ಲ್ಯಾಂಪ್ ಅಂದ್ರೆ ನಿಮ್ಗೆ ಗೊತ್ತೇ ಇರ್ತೈತಿ. ಇದ್ರೊಳಗೆ ನಿಮ್ಗೆ ಹೈ ಬೀಮ, ಲೋ ಬೀಮ ಎರಡು ಕೂಡ ಸಿಗ್ತೈತಿ. ಸೊ ಗಾಡಿ ಆನ್ ಮಾಡಿದಾಗ ನಿಮ್ಗೆ ಕಾಣ್ತೈತಿ. ಸೊ ತೋರಿಸ್ತಾನೆ ನಿಮ್ಗೆ ಹಿಂದಾಗಡೆ. ಫ್ರಂಟ್ ಲುಕ್ ಬಂದುಬಿಟ್ಟು ನಮ್ಗೆ ಈ ಥರ LED ಶಾರ್ಪ್ ಅಗ್ರೆಸಿವ್ ಲುಕ್ ಬರ್ತೈತಿ. ಕಲರ್ ನೋಡ್ಬೋದು ನೀವು ಇದ್ರೊಳಗೆ ಇಲ್ಲಿ ಫೈಬರ್ದ ಕವರ್ ಕೊಟ್ಟಾರೆ. ಮತ್ತು ಇಲ್ಲಿ ನಮ್ಗೆ ಬ್ಲ್ಯಾಕ್ ಎಡಿಷನ್ ಮತ್ತು ರೆಡ್ ಬ್ಲ್ಯಾಕ್ ಮಿಕ್ಸ್ ಆಗಿರುವಂಥ ಎಡಿಷನ್ ಸಿಗ್ತೈತಿ. ಸೊ ಇಲ್ಲಿ ಬಂದುಬಿಟ್ಟು ನಮ್ಗೆ TVSದವರ ಲೋಗೋ ಸಿಗ್ತೈತಿ, ಹಾರ್ಸದ್ದು. ಸೊ ಈ ಥರ ನಮ್ಗೆ ಫ್ರಂಟ್ ಲುಕ್ ಸಿಗ್ತೈತಿ. ಸೊ ಇಲ್ಲಿ ಈ ಗಾಡಿ ಒಳಗೆ ನಮ್ಗೆ ಮೇಯ್ನಾಗಿ ಹೆಡ್ಲ್ಯಾಂಪ್ ಮ್ಯಾಲೆ ಇಲ್ಲಿ ಕೂಡ ನಮ್ಗೆ ನಂಬರ್ ಪ್ಲೇಟ್ ಮೌಂಟ್ ಮಾಡ್ಕೊಳಕ್ಕೆ ಇಲ್ಲಿ ಮೌಂಟಿಂಗ್ ಸಿಗ್ತೈತಿ. ಸೊ ಫ್ರಂಟ್ ಲುಕ್ ನಮ್ಗೆ ಈ ಥರ ಕಾಣ್ತೈತಿ ನೋಡ್ರಿ. ಸೊ ಇನ್ನೊಂದು ಹೇಳೋದಂದ್ರೆ ನಾ ಈಗ ಈ ಗಾಡಿ ಒಳಗೆ ಭಾಳ ವೇರಿಯಂಟ್ ಸಿಗ್ತಾವೆ ನಿಮ್ಗೆ, ಬೇಸ್ ವೇರಿಯಂಟ್ ಅದು. ಸೊ ನಾ ರಿವ್ಯೂ ಮಾಡ್ತಾ ಇರೋದು ಈಗ ಟಾಪ್ ಆ್ಯಂಡ್ ವೇರಿಯಂಟ್ ವಿತ್ ಕಲರ್ TFT ಡಿಸ್ಪ್ಲೇ ಇರುವಂಥ ಗಾಡಿನ ರಿವ್ಯೂ ಮಾಡತ್ತೀನಿ. ಸೊ ಈ ಗಾಡಿ ಒಳಗೆ ನಮ್ಗೆ ಫುಲ್ಲಿ LED ಸೆಟಪ್ ಸಿಗ್ತೈತಿ. ಸೊ ನೀವು ನೋಡ್ಬೋದು LED ಹೆಡ್ ಲ್ಯಾಂಪ್ ಮತ್ತು LED DRLs. ಅದು ಬಂದುಬಿಟ್ಟು LED ಇಂಡಿಕೇಟರ್ ಕೂಡ ನಿಮ್ಗೆ ಸಿಗ್ತಾವೆ. ಇನ್ನು ಫ್ರಂಟ್ ಸಸ್ಪೆನ್ಷನ್, ಮುಂದಿನ ಸಸ್ಪೆನ್ಷನ್ ಬಗ್ಗೆ ನೋಡೋದ್ರೆ ನಮ್ಗೆ USB 4 ಸಸ್ಪೆನ್ಷನ್ ಸಿಗ್ತಾವೆ. ಸೊ ಈ ಥರ ಲಾಂಗ್ ಆಗಿ ನಮ್ಗೆ USB 4 ಸಸ್ಪೆನ್ಷನ್ನಿಂದ ಗಾಡಿ ಲುಕ್ ಇನ್ನಷ್ಟು ಎನ್ಹಾನ್ಸ್ ಮಾಡ್ತೈತಿ. ಮತ್ತು ಫ್ರಂಟ್ ನೋಡೋದಾದ್ರೆ ನಮ್ಗೆ ಡ್ಯುವೆಲ್ ಕಲರ್, ನೀವು ಯಾವ ಕಲರ್ ಒಳಗೆ ತೊಗೊಂಡಿರ್ತಾರಲ್ಲ ಆ ಕಲರ್ ಒಳಗೆ ಮಡ್ಗಾಡ್ ಬರ್ತೈತಿ. ಫ್ರಂಟ್ ನಿಮ್ಗೆ ರೆಡ್ ಕಲರ್ ತೊಗೊಂಡಿರ್ತಾರೆ ಅಂದ್ರೆ ರೆಡ್ ಕಲರ್ ಒಳಗೆ ಮಡ್ಗಾಡ, ಮತ್ತು ಹಿಂದೆ ನಿಮ್ಗೆ ಬ್ಲ್ಯಾಕ್ ಕಲರ್ ಒಳಗೆ ಡ್ಯುವೆಲ್ ಕಲರ್ ಒಳಗೆ ಮಡ್ಗಾಡ್ ಬರ್ತೈತಿ. ಸೊ ಈ ಥರ USB 4 ಸಸ್ಪೆನ್ಷನ್ ಇರೋದ್ರಿಂದ ಲುಕ್ ಇನ್ನಷ್ಟು ಎನ್ಹಾನ್ಸ್ ಮತ್ತು ಅಗ್ರೆಸಿವ್ ಲುಕ್ ಕಾಣ್ತೈತಿ ಗಾಡಿದ. ಇನ್ನು ಈ ಗಾಡಿ ಒಳಗೆ ನೋಡೋದಾದ್ರೆ ನಮ್ಗೆ ಡ್ಯುವೆಲ್ ಚಾನಲ್ ABS ಬ್ರೇಕಿಂಗ್ ಸಿಸ್ಟಮ್ ಸಿಗ್ತೈತಿ. ಮುಂದೆ ಮತ್ತು ಫ್ರಂಟ್ ಟೈರ್ ಬಗ್ಗೆ ನೋಡೋದಾದ್ರೆ 90/90 ಸೆಕ್ಷನ್ ಟೈರ್ ಮತ್ತು 17 ಇಂಚ್ ಅಲಾವೀಲ್ ಸಿಗ್ತಾವೆ. ಅಲಾವೀಲ್ ಬಂದುಬಿಟ್ಟು ನಮ್ಗೆ ಫುಲ್ಲಿ ಬ್ಲ್ಯಾಕ್ ಕಲರ್ ಒಳಗೆ ಅದಾವೆ. ಡಿಸ್ಬ್ರೇಕ್ ಸ್ವಲ್ಪ ದೊಡ್ಡದಾಗಿ ಕೊಟ್ಟಾರೆ, ವೈಡಾಗಿ. ಇನ್ನು ಸೈಡ್ ನೋಡೋಕೆ ನಮ್ಗೆ ಈ ಥರ ಒಂದು ಮಸ್ಕುಲರ್ ಡಿಸೈನ್ ಸಿಗ್ತೈತಿ. ಇದು ಫುಲ್ಲಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ನಾವು ರೆಡ್ ಕಲರ್ ನೋಡತ್ತೀವಿ. TVS ಲೋಗೋ ಬಂದುಬಿಟ್ಟು ಬ್ಲ್ಯಾಕ್ ಕಲರ್ ಹೋಗೈತಿ. ಇದನ್ನು ಇಲ್ಲಿಂದ ಇಲ್ಲಿ ಮಟ್ಟ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು ನೀವು ಸ್ಟಿಕ್ರಿಂಗ್ ಕೂಡ ಮಾಡಿದ್ದಾರೆ RTR ಅಂತೇಳಿ. ಸೊ ವೈಟ್ ಮತ್ತು ಸಿಲ್ವರ್ ಬ್ಲ್ಯಾಕ್ ಎಲ್ಲ ಮಿಕ್ಸ್ ಆಗಿ ಸ್ಟಿಕ್ರಿಂಗ್ ಮಾಡಿದ್ದಾರೆ. ಇದು ನಮ್ಗೆ ಶಾರ್ಪ್ ಎಡ್ಜ್ ಲುಕ್ನ ಕಾಣ್ತೈತಿ. ಮತ್ತು ಈ ಗಾಡಿ ಹೆಸರು ಬಂದುಬಿಟ್ಟು TVS Apache RTR 160 4V ಅಂತ ಯಾಕೆ ಇಟ್ಟಾರ ಅಂದ್ರೆ ಈ ಗಾಡಿ ಒಳಗೆ ನಿಮಗೆ 4 ವಾಲ್ ಸಿಲಿಂಡರ್ ಸಿಗ್ತೈತಿ. ಮತ್ತು ಈ ಗಾಡಿ ಎಂಜಿನ್ ಬಗ್ಗೆ ನೋಡೋದಾದ್ರೆ 4 ವಾಲ್ ಸಿಲಿಂಡರ್ ಎಂಜಿನ ಮತ್ತು 159.7 cc ಎಂಜಿನ ಮತ್ತು 14 Nm ಆಫ್ ಟಾರ್ಕ್ ಮತ್ತು 17 bhp ಆಫ್ ಪವರ್ನ ಪ್ರೊಡ್ಯೂಸ್ ಮಾಡ್ತೈತಿ ಈ ಗಾಡಿ ಬಂದುಬಿಟ್ಟು. ಈ ಗಾಡಿ ಒಳಗೆ 3 ಮೋಡ್ಸ್ ಅದಾವೆ. ಸೊ ಮೋಡ್ಸ್ ಚೇಂಜ್ ಆದಾಗ ನಿಮ್ಗೆ ಆಲ್ಮೋಸ್ಟ್ ಟಾರ್ಕ್ ಮತ್ತು ಪವರ್ ಕೂಡ ಚೇಂಜ್ ಆಗತ್ತಿರ್ತೈತಿ. ಸೊ ಎಂಜಿನ ಈ ಥರ ನೆಕೆಡ್ ಎಂಜಿನ್ ಐತಿ, ನೋಡ್ಬೋದು ನೀವು. ಫುಲ್ಲಿ TVSದ ಬ್ಲ್ಯಾಕ್ ಕಲರ್ ಒಳಗೆ ಫುಲ್ಲಿ ಬ್ಲ್ಯಾಕ್ ಒಳಗೆ ಎಂಜಿನ ಕೊಟ್ಟಾರೆ. ಮತ್ತು ಈ ಎಂಜಿನ್ ಬಂದುಬಿಟ್ಟು ನಿಮ್ಗೆ ಆಯಿಲ್ ಕೂಲ್ಡ್ ಎಂಜಿನ್ ಆಗಿರ್ತೈತಿ. ಇನ್ನು ಹಂಗೆ ಎಂಜಿನ್ ಮೇಲೆ ಬರ್ತಾ ನಮಗೆ ಫುಲ್ಲಿ ಫೈಬರ್ದ ಕವರ್ ಕೊಟ್ಟಾರೆ. ಸೊ ಇದೆಲ್ಲ ಬ್ಯಾಟ್ರಿ ಎಲ್ಲ ಕವರ್ ಮಾಡಿರ್ತೈತಿ. ಇಲ್ಲಿ ನಿಮ್ಗೆ ಅಪಾಚೆ ಅಂತ ಸ್ಟಿಕ್ರಿಂಗ್ ಮಾಡಿದ್ದಾರೆ. ಫುಲ್ಲಿ ಫೈಬರ್ ಮತ್ತು ಬ್ಲ್ಯಾಕ್ ಕಲರ್ ಕವರ್ ಐತಿ. ಸೊ ಇನ್ನು ಇಲ್ಲಿ ನೋಡೋದ್ರೆ ಫ್ರಂಟ್ ಫುಟ್ರೆಸ್ಟ್ ಐತಿ, ಫುಲ್ಲಿ ಮೆಟಾಲಿಕ್ ಒಳಗೆ ಐತಿ, ಅಲ್ಯೂಮಿನಿಯಂ ಒಳಗೆ. ಸೊ ಇದು ಬಂದುಬಿಟ್ಟು ನಿಮ್ಗೆ ಅಡ್ಜಸ್ಟೇಬಲ್ ಆಗಿರ್ತೈತಿ. ಇದು ಬಂದುಬಿಟ್ಟು ನಿಮ್ಗೆ ರೇರ್ ಬ್ರೇಕ್ ಲಿವರ್. ಸೊ ಇದು ಕೂಡ ಸಖತ್ತೈತಿ. ಹಂಗೆ ಬರ್ತಾ ನಾವು ಹಿಂದೆ ನೋಡೋದಾದ್ರೆ ಇಲ್ಲಿ ನಮ್ಗೆ ಪಿಲ್ಲನ್ ಫುಟ್ರೆಸ್ಟ್ ಸಿಗ್ತೈತಿ. ಇದು ಕೂಡ ಫುಲ್ಲಿ ಮೆಟಾಲಿಕ್ ಅಡ್ಜಸ್ಟೇಬಲ್ ಆಗಿರ್ತೈತಿ. ಇಲ್ಲಿಂದ ಒಂದು ಆ್ಯಂಗಲ್ ತೊಗೊಂಡು ಇದಕ್ಕೆ ಕನೆಕ್ಟ್ ಮಾಡಿದ್ದಾರೆ. ಇಲ್ಲಿ ನೋಡೋದಿರ್ಬೋದು ನೀವು, ಇಲ್ಲಿ ಬ್ರೇಕ್ ಆಯಿಲ್ ಕೂಡ ಕಾಣ್ತೈತಿ, ರಿಯರ್ ಬ್ರೇಕ್ ಆಯಿಲ್.
ಮತ್ತು ಹಿಂದೆ ಸಸ್ಪೆನ್ಷನ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ ಮೊನೋಸಾಕ್ ಸಸ್ಪೆನ್ಷನ್ ಸಿಗ್ತೈತಿ. ಸೊ ಸಸ್ಪೆನ್ಷನ್ ಈ ಥರ ಕಾಣ್ತಿರ್ತೈತಿ, ನೀವು ನೋಡ್ಬೋದು. ಅದು ರೆಡ್ ಕಲರ್ ಕೊಟ್ಟಾರ, ಲುಕ್ಕನ್ನು ಇನ್ನೂ ಎನ್ಹಾನ್ಸ್ ಮಾಡ್ತೈತಿ. ಸೊ ಇನ್ನು ಹಿಂದೆ ನೋಡ್ಬೋದು ನೀವು ಮೇನ್ ಆಗಿ ಗಾಡಿ ಸೈಲೆನ್ಸರ್ ಅಂದರೆ ಮಫ್ಲರ್ನ ನೋಡ್ಬೋದು. ಮಫ್ಲರ್ ಯಾವ ಥರ ಬಲ್ಕಿಯಾಗಿ ಕೊಟ್ಟಾರ, ಎಷ್ಟು ದೊಡ್ಡದೈತೆ ಅಂತ ನೋಡ್ಬೋದು. ಈ ಥರ ಡಿಸೈನ್ ಇರೋ ಮಫ್ಲರ್ಗೆ ನಮ್ಗೆ ಬುಲ್ ಪಪ್ ಮಫ್ಲರ್ ಡಿಸೈನ್ ಅಂತ ಹೇಳ್ತಾರೆ. ಸೊ ಆ ಡಿಸೈನ್ನ ಕೊಟ್ಟಾರ. ಅದು ನೋಡೋಕೆ ಗಾಡಿ ಯಾವ ಥರ ಐತಿ ಅದರ ತಕ್ಕಂಗೆ ಬಲ್ಕಿ ಮಾಡಿದ್ದಾರೆ. ಮತ್ತು ದೊಡ್ಡದಾಗಿ ಇಷ್ಟೊಂದು ದೊಡ್ಡದಾಗಿ ನಮ್ಗೆ ಮಫ್ಲರ್ ನೋಡೋಕೆ ಸಿಗ್ತೈತಿ. ಅದ್ರ ಮೇಲೆ ಬಂದುಬಿಟ್ಟು ನಮ್ಗೆ ಫುಲ್ಲಿ ಮೆಟಾಲಿಕ್ ಆಗಿರುವಂಥ ಮಫ್ಲರ್ ಕವರ್ ಕೂಡ ಒಂದು ಸಿಗ್ತೈತಿ. ಇದು ನಿಮ್ಗೆ ಹೀಟ್ ಏನಾದರೂ ಕಾಲಿಗೆ ಹತ್ತಬಾರ್ದು ಅಂತೇಳಿ ಹೀಟ್ ರೆಸಿಸ್ಟೆನ್ಸ್ ಮಾಡೋಕೆ ಮಫ್ಲರ್ ಕವರ್ನ ಅದು ಕೂಡ ಬ್ಲ್ಯಾಕ್ ಕಲರ್ಗೆ ಕೊಟ್ಟಾರ. ಸೊ ಮಫ್ಲರ್ ಮಾತ್ರ ಫುಲ್ಲಿ ಬಲ್ಕಿಯಾಗಿ ನೋಡ್ಬೋದು ನೀವು, ಜಾಸ್ತಿ ದೊಡ್ಡದೈತಿ. ಈ ಥರ ಕಾಣ್ತೈತಿ ನಿಮ್ಗೆ ಮಫ್ಲರ್. ಇನ್ನು ಹಿಂದಿನ ಟೈರ್ ನೋಡೋದಾದ್ರೆ ಹಿಂದೂ ಕೂಡ ನಮ್ಗೆ ಡಿಸ್ಕ್ ಬ್ರೇಕ್ ಸಿಗ್ತೈತಿ. ಡ್ಯುಯಲ್ ಚಾನಲ್ ABS ಇರೋ ಕಾರಣದಿಂದ ಹಿಂದಿನ ಟೈರ್ ಬಂದುಬಿಟ್ಟು ನಿಮ್ಗೆ 130/70 ಸೆಕ್ಷನ್ ಟೈರ್ ಐತಿ. ಸೊ ಫ್ರಂಟ್ಗಿಂತ ದೊಡ್ಡದನ ಇರ್ತೈತಿ ಆಲ್ಮೋಸ್ಟ್. ಮತ್ತು 17 ಇಂಚ್ ಅಲಾಯ್ ವೀಲ್ ಅದಾವ. ಸೊ ಗಾಡಿ ತಕ್ಕಂಗೆ ನಿಮ್ಗೆ ವೈಡ್ ಕೊಟ್ಟಾರ. ಸೊ ಟೈರ್ ಈ ಥರ ಇಷ್ಟೊಂದು ವೈಡ್ ಅದಾವೆ ನೋಡ್ಬೋದು. ಆರಾಮಾಗಿ ಕಾರ್ನರಿಂಗ ಎಲ್ಲಾದರೂ ಲಾಂಗ್ ರೈಡ್ ಹೋಗೋ ಕಾರ್ನರಿಂಗ್ ಹೈವೇ ಒಳಗೆ ಲಾಂಗ್ ರೈಡ್ ಒಳಗೆ ಸೊ ನಿಮ್ಗೆ ಕಾರ್ನರಿಂಗ್ ಮಾಡೋಕ್ಕೆಲ್ಲ ಈಸಿ ಆಗೈತಿ. ಆ ಥರ ಒಂದು ಟೈರ್ನ ಕೊಟ್ಟಾರ. ಇನ್ನು ಹಂಗೆ ಮಫ್ಲರ್ ಮೇಲೆ ನೋಡೋದಾದ್ರೆ ನಮ್ಗೆ ಪಿಲ್ಲನ್ ಸೀಟ್ ಕಡೆ ಇಲ್ಲಿ ನಿಮ್ಗೆ ಫುಲ್ಲಿ ಬ್ಲ್ಯಾಕ್ ಒಳಗೆ ಶಾರ್ಪ್ ಎಡ್ಜ್ ಲುಕ್ ಇರುವಂಥ 164V ಅಂತೇಳಿ ಒಂದು ಸ್ಟಿಕ್ರಿಂಗ್ ಮಾಡಿದ್ದಾರೆ. ಮತ್ತು ಪಿಲ್ಲನ್ ಸೀಟ್ ಕೆಳಗೆ ನಿಮ್ಗೆ ಫುಲ್ಲಿ ಬ್ಲ್ಯಾಕ್ ಈ ಥರ ಕೊಟ್ಟಾರೆ. ಮತ್ತು ಸಿಲ್ವರ್ದ ಒಂದು ಸ್ಟಿಕ್ರಿಂಗ್ ಮಾಡಿದ್ದಾರೆ. ಇದು ನಿಮ್ಗೆ ಶಾರ್ಪ್ ಎಡ್ಜ್ ಲುಕ್ನ ಎನ್ಹಾನ್ಸ್ ಮಾಡ್ತೈತಿ. ಸೊ ಇನ್ನು ಇಲ್ಲಿ ನೋಡೋದಾದ್ರೆ ರಿಯರ್ ಬಂದುಬಿಟ್ಟು ನಮ್ಗೆ ಈ ಗಾಡಿ ಒಳಗೆ ಮೊದಲು ಹೇಳಿದಂಗೆ ಫುಲ್ಲಿ LED ಸೆಟಪ್ ಐತಿ. ಇದು ಬಂದುಬಿಟ್ಟು ನಿಮ್ಗೆ ಟೇಲ್ ಲ್ಯಾಂಪ್ ಬಂದುಬಿಟ್ಟು ಈ ಥರ ಕಾಣ್ತೈತಿ. ಬ್ರೇಕ್ ಹಿಡ್ರೆ ಇನ್ನೂ ಬ್ರೈಟ್ ಆಕೈತಿ. ಸೊ ಇಂಡಿಕೇಟ್ರೂ ಕೂಡ ನಮ್ಗೆ LED ಒಳಗೆ ಸಿಗ್ತಾವೆ. ಸೊ ಇಲ್ಲಿ ನೋಡೋದಾದ್ರೆ ಹಿಂದೆ ನಮ್ಗೆ ಇದೊಂದು ನಂಬರ್ ಪ್ಲೇಟ್ ಮಾಡಿಸ್ಬೇಕು. ಇಲ್ಲಿ ನಂಬರ್ ಪ್ಲೇಟ್ ಮೌಂಟಿಂಗ್ ಕೊಟ್ಟಾರ. ಇಲ್ಲಿ ನಿಮ್ಗೆ ನಂಬರ್ ಪ್ಲೇಟ್ ಮೇಲೇನೋ ಒಂದು ಲೈಟ್ ಸಿಗ್ತೈತಿ, ನಂಬರ್ ಪ್ಲೇಟ್ ರಾತ್ರಿ ಅದು ಕಾಣಲಿ ಅಂತೇಳಿ. ಮತ್ತು ಹಿಂದೆ ನಮ್ಗೆ ಸೇಫ್ಟಿ ಸಂಬಂಧ ಒಂದು ಇದು ರಿಫ್ಲೆಕ್ಟರ್ ಕೂಡ ಕೊಟ್ಟಾರ ರೆಡ್ ಕಲರ್ ಒಳಗೆ. ಇದು ಇಲ್ಲಿಂದ ಇಲ್ಲಿ ಮಟ್ಟ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ಟೈರ್ ಹಗ್ಗರ್ ನೋಡ್ಬೋದು ನೀವು, ಇದ್ರ ಕೆಳಗನ ಎಷ್ಟು ಬಲ್ಕಿಯಾಗಿ ಟೈರ್ ಹಗ್ಗರ್ನ ವೈಡಾಗಿ ಮಾಡಿದ್ದಾರೆ. ಇಲ್ಲಿ RTR ಅಂತೇಳಿ ಬ್ಲ್ಯಾಕ್ ಕಲರ್ವರೆಗೆ ಕೊಟ್ಟಾರ. ಇದು ನಾನು ಶೋರೂಮ್ ಗಾಡಿನ ತೊಗೊಂಬಂದೇನೆ, ಹೊಸ ಗಾಡಿನ. ಸೊ ರಿವ್ಯೂ ಮಾಡೋಕ್ಕಂತೇಳಿ. ಸೊ ಇಲ್ಲಿ ನೋಡ್ಬೋದು ನೀವು ಟೈರ್ ಹಗ್ಗರ್ ಇಷ್ಟೊಂದು ದೊಡ್ಡದೈತಿ, ವೈಡ್ ಐತಿ. ಮತ್ತು ಮಡ್ಗಾಡ್ ನಿಮ್ಗೆ ಇಲ್ಲಿಂದ ಇಲ್ಲಿ ಮಟ್ಟ ಅಟ್ಯಾಚ್ ಆಕೈತಿ. ಸೊ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಇದು ಎಲ್ಲ ಈಗ ನೀವು ಹೊಸ ಗಾಡಿ ಒಳಗೆ ನೋಡತ್ತಿರ್ತೀರಿ ಇದೇ ಥರ ಎಲ್ಲನೂ ಡಿಸೈನ್ ಕೊಟ್ಟಾರ. ಸೊ ಆ ಥರ ಒಂದು ಡಿಸೈನ್ ಐತಿ. ಟೈರ್ ಹಗ್ಗರ್ ಬಂದುಬಿಟ್ಟು ಫುಲ್ಲಿ ಫೈಬರ್ ಒಳಗೆ ಐತಿ. ಇದಕ್ಕಾಗಿ ಒಂದು ಆ್ಯಂಗಲ್ ಮಾಡಿ ಈ ಥರ ನಮ್ಗೆ ಟೈರ್ ಹಗ್ಗರ ನೋಡೋಕೆ ಸಿಗ್ತೈತಿ. ಇನ್ನು ಸೀಟ್ ಬಗ್ಗೆ ನೋಡೋದಾದ್ರೆ ಸೀಟ್ ಕಂಫರ್ಟೇಬಲ್ ಐತಿ. ಮತ್ತು ನೀವು ನೋಡ್ಬೋದು ರೈಡರ್ ಪೊಸಿಷನ್ಗೆ ಯಾವ ಥರ ಸೀಟ್ ಐತೆ ಸ್ವಲ್ಪ ವೈಡ್ ಐತಿ. ಸೀಟ್ ಕಂಫರ್ಟಾಗಿರ್ತೈತಿ. ಮತ್ತು ಪಿಲ್ಲನ್ ಸೀಟ್ ಕೂಡ ಚಲೋನೇ ಐತಿ. ಸ್ವಲ್ಪ ಪಿಲ್ಲನ್ ಅವ್ರಿಗೆ ಕಂಫರ್ಟ್ ಇರಲಿ ಅಂತೇಳಿ ಸ್ವಲ್ಪ ಜಾಸ್ತಿನೇ ವೈಡ್ ಕೊಟ್ಟಾರೆ. ಸೊ ಇನ್ನು ಗ್ರ್ಯಾಬ್ ಹ್ಯಾಂಡಲ್ ನೋಡೋದಾದ್ರೆ ನಮ್ಗೆ ಸಿಂಗಲ್ ಗ್ರ್ಯಾಬ್ ಹ್ಯಾಂಡಲ್ ಅದನ್ನ ಥರ ಒಂಥರ ಸ್ಪ್ಲಿಟ್ ಥರ ಮಾಡಿದ್ದಾರೆ ನೋಡ್ಬೋದು ನೀವು. ಆ ಥರ ಗ್ರ್ಯಾಬ್ ಹ್ಯಾಂಡಲ್ ಕೂಡ ನಮ್ಗೆ ಶಾರ್ಪ್ ಎಡ್ಜ್ ಲುಕ್ನ ಕಾಣ್ತೈತಿ. ಸೊ ಈ ಥರ ಒಂದು ಗ್ರ್ಯಾಬ್ ಹ್ಯಾಂಡಲ್ ಸಿಗ್ತಾವೆ ನಮ್ಗೆ. ಇಲ್ಲಿ TVS ರೇಸಿಂಗ್ ಅಂತೇಳಿ ಸ್ಟಿಕ್ರಿಂಗ್ ಮಾಡಿದ್ದಾರೆ. ಸೊ ಮತ್ತು ಇನ್ನು ಆ ಕಡೆ ಯಾವ ಥರ ಇತ್ತು ಇದು ಕಡೆನೂ ಹಂಗೆ ಅದೇ ಥರ ನಮ್ಗೆ 164V ಅಂತೇಳಿ ಡಿಸೈನ್ ಮಾಡಿದ್ದಾರೆ. ಇನ್ನು ಲೆಫ್ಟ್ ಸೈಡಿಂದ ನೋಡೋದಾದ್ರೆ ಈ ಕಡೆ ನಮ್ಗೆ ಸಾರಿ ಗಾಡಿ ಸಿಗ್ತೈತಿ. ಸೊ ಇಲ್ಲಿ ಬಂದುಬಿಟ್ಟು ನಮ್ಗೆ ಪಿಲ್ಲನ್ ಫುಟ್ರೆಸ್ಟ್ ಅಡ್ಜಸ್ಟೇಬಲ್ ಸೇಮ್ ಆಚೆ ಕಡೆ ಯಾವ ಥರ ಇತ್ತು ಈಚೆ ಕಡೆ ನೋಡೋ ಥರ ಐತಿ. ಅಲ್ಯೂಮಿನಿಯಮ್ ಕೊಟ್ಟಾರ, ಅದಕ್ಕೆ ಒಂದು ಆ್ಯಂಗಲ್ ಫಿಟ್ ಮಾಡಿದ್ದಾರೆ. ಸೊ ಚೈನ್ ಸಾಕೆಟ್ ನೋಡೋದ್ರೆ ನಮ್ಗೆ ಓಪನ್ ಚೈನ್ ಸಾಕೆಟ್ ಬರ್ತೈತಿ. ಫುಲ್ಲಿ ಚೈನ್ ನಮ್ಗೆ ಹೊರಗಿಂದ ಕಾಣ್ತೈತಿ. ನೀವು ನೋಡ್ಬೋದು ಯಾವ ಥರ ಐತೆ ಚೈನ್. ಅದಕ್ಕೆ ಮ್ಯಾಲಷ್ಟನ್ನು ಸ್ವಲ್ಪ ಕವರ್ ಮಾಡಿದ್ದಾರೆ. ನೀವು NS ಗಾಡಿ ಒಳಗೆ ಯಾವ ಥರ ಇರ್ತೈತಿ ಸೇಮ್ ಅದೇ ಥರನ ಮೇಲೆ ಒಂದು ಫೈಬರ್ ಕವರ್ ಮಾಡಿದ್ದಾರೆ. ಸೊ ಇಲ್ಲಿಂದ ಇಲ್ಲಿ ಮಟ್ಟ ಮ್ಯಾಲೆ ಕವರ್ ಮಾಡಿದ್ದಾರೆ ನಮ್ಗೆ. ಮತ್ತು ಹಿಂದೆ ಬಂದುಬಿಟ್ಟು ನಮಗೆ ಟೈರ್ ಹಗ್ಗರದ ಆ್ಯಂಗಲ್ ಸಿಗ್ತೈತಿ. ಇನ್ನು ಈ ಗಾಡಿ ಒಳಗೆ ನಮ್ಗೆ 5 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಸಿಗ್ತೈತಿ. ಸೊ ಅಂದ್ರೆ 5 ಗೇರ್ ಸಿಗ್ತಾವೆ. ಫ್ರಂಟ್ಗೆ ಫಸ್ಟ್ ಗೇರ್ ಯಾವತ್ತು ಡೌನ್ ಇರ್ತೈತಿ, ಉಳ್ಕಿದಷ್ಟು ಕೂಡ ಅಪ್ ಇರ್ತಾವೆ. ಮತ್ತು ಸೈಡ್ ಸ್ಟ್ಯಾಂಡ್ ಡಬಲ್ ಸ್ಟ್ಯಾಂಡ್ ಎರಡೂ ಕೊಡ್ತೈತಿ. ಸೊ ಇದು ಸೈಡ್ ಸ್ಟ್ಯಾಂಡ್ ಬಂದುಬಿಟ್ಟು ನಮ್ಗೆ ಈ ಥರ ಕಾಣ್ತೈತಿ. ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಕೂಡ ಐತಿ, ಅಂದ್ರೆ ಸ್ಟ್ಯಾಂಡ್ ಹಚ್ಚಿರ ಆನ್ ಆಗಂಗಿಲ್ಲ ಗಾಡಿ. ಮತ್ತು ಸ್ಟ್ಯಾಂಡಿಗೆ ನಮ್ಗೆ ಈ ಥರ ಆ್ಯಂಗಲ್ ಯಾಕೆ ಕೊಟ್ಟಾರ ಅಂದ್ರೆ ಆಲ್ಮೋಸ್ಟ್ ಈ ಸ್ಟ್ಯಾಂಡ್ ನೀವು ಏನಾದರೂ ಹಾಕಿದ್ರೆ ಫುಲ್ಲಿ ಒಳಗೆ ಹೋಗ್ತೈತಿ. ಸೊ ಇದರಿಂದನೇ ನೀವು ಆಲ್ಮೋಸ್ಟ್ ಸ್ಟ್ಯಾಂಡನ್ನು ಹಾಕ್ಬೇಕಾಕೈತಿ. ಅದಕ್ಕಾಗಿ ಒಂದು ಸ್ಟ್ಯಾಂಡ್ನ ಆ್ಯಂಗಲ್ ಕೊಟ್ಟಾರ. ಮತ್ತು ಡಬಲ್ ಸ್ಟ್ಯಾಂಡ್ ನೋಡ್ಬೋದು, ಈ ಥರ ಒಂದು ಡಬಲ್ ಸ್ಟ್ಯಾಂಡ್ನ ಕೊಟ್ಟಾರ. ಲೆಫ್ಟ್ ಸೈಡ್ ಕೂಡ ಆಚೆ ಕಡೆ ಯಾವ ಥರ ಇತ್ತು ಈಚೆ ಕಡೆನ ಹಂಗೆ ಕವರ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ನಮ್ಗೆ ಅಪಾಚೆ ಅಂತೇಳಿ ಸ್ಟಿಕ್ರಿಂಗ್ ಸಿಗ್ತೈತಿ. ಫುಲ್ಲಿ ಫೈಬರ್ ಒಳಗೆ ಕವರ್ ಮಾಡಿದ್ದಾರೆ. ಇನ್ನು ಎಂಜಿನ್ ನೋಡೋಕೆ ಈಚೆ ಕಡೆ ಇದೇ ಥರ ಕಾಣ್ತೈತಿ ನೋಡ್ಬೋದು ನೀವು. ಆಚೆ ಕಡೆ ಯಾವ ಥರ ಇತ್ತು ಪೂರಾ ಓಪನ್ ಇತ್ತು, ಇಲ್ಲೊಂದು ಸ್ವಲ್ಪ ನಮ್ಗೆ ಕವರ್ ಮಾಡಿರೋ ಥರ ಕಾಣ್ತೈತಿ. ಸೊ ಎಂಜಿನ್ ನಮ್ಗೆ ಈ ಥರ ಫುಲ್ಲಿ ನೆಕೆಡಾಗಿ ಬ್ಲ್ಯಾಕ್ ಒಳಗೆ ಕಾಣ್ತೈತಿ. ಸೊ ಇನ್ನು ಟ್ಯಾಂಕ್ ನೋಡೋದ್ರೆ ನಮ್ಗೆ ಈ ಥರ ಒಂದು ಟ್ಯಾಂಕ್ ಸಿಗ್ತೈತಿ ಫುಲ್ಲಿ ಡಿಸೈನ್. ಸೊ ಮಸ್ಕ್ಯುಲರ್ ಟ್ಯಾಂಕ್ ಇದು ಫೈಬರ್ ಕವರ್ ಇರ್ತೈತಿ. ಒಳಗೆ ನಮ್ಗೆ ಮೆಟಾಲಿಕ್ ಅದೊಂದು
ಟ್ಯಾಂಕ್ ಸಿಗ್ತೈತಿ. ಟ್ಯಾಂಕ್ ಬಂದ್ಬಿಟ್ಟು ಈಚೆ ಕಡೆ ನಿಮ್ಗೆ ನೋಡತ್ತಿರ್ಬೋದು ರೆಡ್ ಕಲರ್ ಹೋಗತಿ, ಮತ್ತು ಮಿಡಲ್ ಬಂದ್ಬಿಟ್ಟು ನಮ್ಗೆ ಬ್ಲ್ಯಾಕ್ ಕಲರ್ ಸಿಗ್ತೈತಿ. ಇನ್ನು ಎಲ್ಲ ಗಾಡಿ ಒಳಗೆ ನಮ್ಗೆ ಮಿಡಲನ್ನು ಟ್ಯಾಂಕ್ ಓಪನ್ ಇರ್ತೈತಿ, ಟ್ಯಾಂಕ್ ಓಪನ್ ಇದು ಮಾಡೋದು. ಸೊ ನಮ್ಗೆ ಇಲ್ಲಿ ಸೈಡ್ ಕೊಟ್ಟಾರ. ಸೊ ಈ ಥರ ನಮ್ಗೆ ಟ್ಯಾಂಕ್ ಓಪನ್ ಸಿಗ್ತೈತಿ. ಈ ಗಾಡಿ ಬಂದ್ಬಿಟ್ಟು E20 ಫ್ಯೂಲ್ ಕೂಡ ಸಪೋರ್ಟ್ ಮಾಡ್ತೈತಿ. ಈ ಥರ ನಮ್ಗೆ ಟ್ಯಾಂಕ್ ಓಪನ್ ಅಂದ್ರೆ ಟ್ಯಾಂಕ್ ಕ್ಯಾಪ್ ಸಿಗ್ತೈತಿ. ಅದು ಫುಲ್ಲಿ ಸಿಲ್ವರ್ ಒಳಗೆ ಮಾಡಿದ, ಅಲ್ಯೂಮಿನಿಯಂ ಒಳಗೈತಿ ಮತ್ತು ಸಿಲ್ವರ್ ಕಲರ್ ಕೊಟ್ಟಾರ. ಸೊ ಒಂಥರ ಡಿಫ್ರೆಂಟಾಗಿ ನಮ್ಗೆ ಟ್ಯಾಂಕ್ ಕ್ಯಾಪ್ನ ಕೊಟ್ಟಾರ. ಸೊ ಇನ್ನು ಟ್ಯಾಂಕದ ಈ ಗಾಡಿ ಒಳಗೆ ನೋಡೋದಂದ್ರೆ ಈ ಗಾಡಿ ಒಳಗೆ ನಿಮಗೆ NS ಥರ ಸಡನ್ ಬ್ರೇಕಿಂಗ್ ಹಾಕಿದ ಕೂಡಲೇ ಬೀಚ್ ಬಾಯಾಗ ಬರೋಂಗಿಲ್ಲ. ಸೊ ಯಾಕಂದ್ರೆ ಸ್ವಲ್ಪ ನಿಮ್ಗೆ ಈ ಥರ ಶೇಪ್ ಒಳಗೆ ಅಂದ್ರೆ ಕರ್ವ್ ಶೇಪ್ ಒಳಗೆ ಕೊಟ್ಟಾರ. ಅಷ್ಟೊಂದು ನಿಮ್ಗೆ ಏನಾದರೂ ಬ್ರೇಕ್ ಗೀಕ್ ಹಾಕಿದ್ರೆ NS ಥರ ನಮಗೆ ಹೈಟ್ ಇಲ್ಲ. ಸೊ ಇದು ಸೇಫ್ಟಿ ಆಕೈತಿ. ಮತ್ತು ನಿಮ್ಮ ಲಾಂಗ್ ರೈಡ್ ಸಡನ್ ಬ್ರೇಕಿಂಗ್ ಏನಾದರೂ ಹಾಕಿದ್ರೆ ಅಷ್ಟೊಂದು ಹೊಡೆತ ಬೀಳಂಗಿಲ್ಲ. ಅದೊಂದು ಟ್ಯಾಂಕ್ ಡಿಸೈನ್ ಚಲೋ ಟ್ಯಾಂಕ್ ಡಿಸೈನ್ ಮಾಡಿದಾರೆ ಅಂತಲೇ ಹೇಳ್ಬೋದು. ಮತ್ತು ಈಗ ಲೇಟೆಸ್ಟಾಗಿ ಬರುವಂಥ ಗಾಡಿ ನಾ ಮೊದಲೇ ಹೇಳಿದಂಗೆ ಇದ್ರೊಳಗೆ 5 ಇಂಚ್ ಫುಲ್ಲಿ ಕಲರ್ TFT ಡಿಸ್ಪ್ಲೇ ಸಿಗ್ತೈತಿ. ಸೊ ನಮ್ಗೆ ಇಗ್ನಿಷನ್ ಚಾವಿ ಈ ಥರ ಆನ್ ಇರ್ತೈತಿ. ಇಲ್ಲಿ ಇಗ್ನಿಷನ್ ಪಾಯಿಂಟ್ ಐತಿ. ಸೊ ಆನ್ ಮಾಡಿದ್ರೆ ನಮ್ಗೆ ಈ ಥರ ಸಿಗ್ತೈತಿ ಕಲರ್ TFT ಡಿಸ್ಪ್ಲೇ ನೋಡೋದಾದ್ರೆ ಈ ಥರ ನಮ್ಗೆ ಕಲರ್ TFT ಡಿಸ್ಪ್ಲೇ ಬರ್ತೈತಿ. ಇದು ಬ್ಲಿಂಕ್ ಆಗೋ ಕಾರಣದಿಂದ ನಿಮ್ಗೆ ಇದೇ ಬ್ಲಿಂಕ್ ಆಗತೈತಿ ಅನ್ನಿಸ್ತಿರ್ಬೋದು. ಆ್ಯಕ್ಚುಲಿ ನನ್ನ ಕ್ಯಾಮ್ರಾದೊಳಗೆ ಅಷ್ಟೇ ಬ್ಲಿಂಕ್ ಆಗತೈತೆ ಅದು ನಾರ್ಮಲ್. ಇನ್ನು ಈ ಫುಲ್ಲಿ 5 ಇಂಚ್ ಫುಲ್ಲಿ ಕಲರ್ TFT ಡಿಸ್ಪ್ಲೇ ಒಳಗೆ ನೀವು ಏನೇನು ನೋಡ್ಬೋದು ಅಂದ್ರೆ ಈ ಗಾಡಿ ಒಳಗೆ ನಿಮ್ಗೆ 3 ಮೋಡ್ ಬರ್ತಾವೆ. ಒಂದು ಸ್ಪೋರ್ಟ್, ಅರ್ಬನ್ ಮತ್ತು ರೈನ್ ಮೋಡ್ ಅಂತೇಳಿ ಟೋಟಲಾಗಿ 3 ಮೋಡ್ಸ್ ಬರ್ತಾವೆ. ಮೋಡ್ ಎಲ್ಲ ಚೇಂಜ್ ಮಾಡ್ಕೋಬೋದು. ಅಂದ್ರೆ ಈ ಗಾಡಿ ಒಳಗೆ ನಿಮ್ಗೆ ಬ್ಲೂಟೂತ್ ಕನೆಕ್ಟಿವಿಟಿ ಸಿಗ್ತೈತಿ, ಕಾಲ್ ಬೈ ಕಾಲ್ ನೇವಿಗೇಷನ್, ಟರ್ನ್ ಬೈ ಟರ್ನ್ ನೇವಿಗೇಷನ್, ಕಾಲ್ ಅಲರ್ಟ್ ಮತ್ತು ಮೆಸೇಜ್ ಅಲರ್ಟ್, ಸಾಂಗ್ ಎಲ್ಲ ಚೇಂಜ್ ಮಾಡ್ಕೋಬೋದು. ಆ ಥರ ಒಂದು ಬ್ಲೂಟೂತ್ ಕನೆಕ್ಟಿವಿಟಿ ಗಾಡಿ ಒಳಗೆ ಸಿಗ್ತೈತಿ. ಸೊ ಇಲ್ಲಿ ಏನೇನು ಕಾಣ್ತೈತೆ ಅಂತ ನೋಡೋದಾದ್ರೆ ನಿಮ್ಗೆ ಈ ಗಾಡಿ ಒಳಗೆ ನಿಮ್ಗೆ ಸ್ಪೀಡೋಮೀಟ್ರ್ ಸಿಗ್ತೈತಿ. ಗೇರ್ ಪೊಸಿಷನ್ ಇಂಡಿಕೇಟರ್, ಗೇರ್ ಎಷ್ಟೈತೆ ಅಂತ ತೋರಿಸ್ತೈತಿ, ಸ್ಪೀಡೋಮೀಟ್ರ್ ಮತ್ತು RPM ಇಂಡಿಕೇಟರ್ ಐತಿ. ಇಲ್ಲಿ ಬಂದ್ರೆ ನಿಮ್ಗೆ ಟೈಮ್ ಕೂಡ ತೋರಿಸ್ತೈತಿ. ಇನ್ನು ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆಫ್ ಐತಿಲ್ಲ ಅದನ್ನು ಕೂಡ ತೋರಿಸ್ತೈತಿ. ಇಲ್ಲಿ ನಿಮ್ಗೆ ಟಾಪ್ ಸ್ಪೀಡ್ ಎಷ್ಟು ಅನ್ನೋದು ತೋರಿಸ್ತೈತಿ, ಎಷ್ಟು ಹೊಂಟ್ರೆ ಅಂತೆ. ಇನ್ನು ಎವರೇಜ್ ಸ್ಪೀಡ್ ಮತ್ತು ನೀವು ಓಡೋಮೀಟ್ರ್ ಕೂಡ ತೋರಿಸ್ತೈತಿ. ಸೊ ಇದ್ರೊಳಗೆ ಫ್ಯೂಲ್ ಎಷ್ಟೈತಿ, ಇನ್ನು ಹೈ ಐತೋ ಲೋ ಐತೋ ಅದನ್ನು ಕೂಡ ತೋರಿಸ್ತೈತಿ. ಇನ್ನು ಈಚೆ ಕಡೆ ನೋಡಿದ್ರೆ ABS ಆನ್ ಆಫ್ ಐತೆ ಅನ್ನೋದು ತೋರಿಸ್ತೈತಿ. ಇಲ್ಲಿ ಮಾಲ್ ಫಂಕ್ಷನ್ ಇಂಡಿಕೇಟರ್. ಸೊ ಇನ್ನು ನೀವು ಸೈಡ್ ಇಂಡಿಕೇಟರ್ ಹಾಕಿರೋ ಇಂಡಿಕೇಟರ್ ಕೂಡ ತೋರಿಸ್ತೈತಿ ಯಾವ್ದು ಹಾಕಿರಿಲ್ಲ ಅಂತೇಳಿ. ಮತ್ತು ಹೈ ಬೀಮ ಲೋ ಬೀಮ ಇಂಡಿಕೇಟರ್ ಕೂಡ ಸಿಗ್ತೈತಿ. ಇಲ್ಲಿ ನಿಮ್ಮ ಸೈಡ್ ಒಳಗೆ ಐತಿ. ಹೈ ಬೀಮ್ ಹಚ್ಚಿದ್ರೆ ಹೈ ಬೀಮ ಮತ್ತು ಲೋ ಬೀಮ್ ಹಚ್ಚಿದ್ರೆ ಲೋ ಬೀಮ್ ಇಂಡಿಕೇಟರ್ ಕೂಡ ತೋರಿಸ್ತೈತಿ. 160 ಸೆಗ್ಮೆಂಟ್ ಒಳಗೆ ಫುಲ್ಲಿ ಕಲರ್ TFT ಡಿಸ್ಪ್ಲೇ ಇದೆ ಫಸ್ಟ್ ಅನ್ಬೋದು. ಯಾಕಂದ್ರೆ ಈ ಸೆಗ್ಮೆಂಟ್ ಒಳಗೆ ನಮ್ಗೆ ಫುಲ್ಲಿ ಕಲರ್ TFT ಡಿಸ್ಪ್ಲೇ ಸಿಗಂಗಿಲ್ಲ ಆಲ್ಮೋಸ್ಟ್. ಈ ಗಾಡಿ ಒಳಗೆ ನಿಮಗೆ ಫೀಚರ್ಸನ್ನು ಜಾಸ್ತಿ ಮಾಡ್ಯಾರ ಮತ್ತು ಅದೇ ಥರ ಟೆಕ್ನಾಲಜಿ ಕೂಡ ಜಾಸ್ತಿ ಐತಿ. ಇನ್ನು ಹ್ಯಾಂಡಲ್ ಬಾರ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮಗೆ ಸಿಂಗಲ್ ಹ್ಯಾಂಡಲ್ ಬಾರ್ ಬರ್ತೈತಿ. ಸೊ ಈ ಥರ ಬ್ಯಾಂಡ್ ಆಗಿರೋದು. ಲೆಫ್ಟ್ ಸೈಡ್ ನೋಡೋದಾದ್ರೆ ನಾವು ಇಲ್ಲಿ ನಿಮ್ಗೆ ಕ್ಲಚ್ ಲಿವರ್ ಸಿಗ್ತೈತಿ. ಬರೀ ಒಂದೇ ಫಿಂಗರ್ಲಿ ನೀವು ಆರಾಮಾಗಿ ಕ್ಲಚ್ನ ಮೂವ್ ಮಾಡ್ಬೋದು. ಆ ಥರ ಫುಲ್ಲಿ ಈಸಿಯಾಗಿ ನಮ್ಗೆ ಕ್ಲಚ್ ಲಿವರ್ ಸಿಗ್ತೈತಿ. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಪಾಸ್ ಲ್ಯಾಂಪ್, ಇದು ಬಂದುಬಿಟ್ಟು ಹೈ ಬೀಮ್ ಲೋ ಬೀಮ್ ಸೆಟಪ್ ಮಾಡ್ಕೊಳಕ್ಕೆ, ಮತ್ತು ಇದು ಬಂದುಬಿಟ್ಟು ಐ ಅಸಿಸ್ಟೆಂಟ್. ಸೊ ಇಲ್ಲಿ ನಮ್ಗೆ ಇಂಡಿಕೇಟರ್ ಬಟನ್ ಸಿಗ್ತೈತಿ. ಇಲ್ಲಿ ಬಂದುಬಿಟ್ಟು ಹಾರ್ನ್, ಫುಲ್ಲಿ ಲೌಡ್ ಹಾರ್ನ್ ಐತಿ ಗಾಡಿ ಒಳಗೆ. ಇನ್ನು ರೈಟ್ ಸೈಡ್ ನೋಡೋದಾದ್ರೆ ನಮಗೆ ಫ್ರಂಟ್ ಬ್ರೇಕ್ ಲಿವರ್, ಇಲ್ಲಿ ನೋಡೋದಾದ್ರೆ ಬ್ರೇಕ್ ಆಯಿಲ್ ಸಿಗ್ತೈತಿ, ಫ್ರಂಟ್ ಬ್ರೇಕ್ ಆಯಿಲ್. ಮತ್ತು ನಮ್ಗೆ ಇಲ್ಲಿ ಕಿಲ್ ಸ್ವಿಚ್ ಆನ್ ಆಫ್ ಮಾಡೋ ಬಟನ್ ಕೂಡ ಸಿಗ್ತೈತಿ. ಮತ್ತು ಇಲ್ಲಿ ನಮ್ಗೆ ಮೋಡ್ ಚೇಂಜ್ ಮಾಡ್ಕೋಬೋದು. ಮೊದಲೇ ಹೇಳಿದಂಗೆ ಸ್ಪೋರ್ಟ್, ಅರ್ಬನ್, ರೇನ್ ಮೋಡ್ ಇರ್ತೈತಿ. ಸೊ ಅದನ್ನೆಲ್ಲ ಮೋಡನ್ನ ನೀವು ಆರಾಮಾಗಿ ಚೇಂಜ್ ಮಾಡ್ಕೋಬೋದು. ಸ್ಪೋರ್ಟ್ ಮೋಡ್ ಒಳಗೆ ನಿಮ್ಗೆ ಪೂರಾ ಟಾಪ್ ನ್ಯೂಟನ್ ಮೀಟ್ರ್ ಟಾರ್ಕ್ ಮತ್ತು ಜಾಸ್ತಿ ಪವರ್ ಕೂಡ ಸ್ಪೋರ್ಟ್ ಮೋಡ್ ಒಳಗೆ ಸಿಗ್ತೈತಿ. ಇನ್ನು ಈ ಬಟನ್ ಏನಂತ ನೋಡ್ತಿದ್ರೆ ನೀವು LED DRLs ಅದಾವಲ್ಲ, ಡೇ ಟೈಮ್ ರನ್ನಿಂಗ್ ಲೈಟ್ಸ್, ಅಂದರೆ ನೀವು ಹಗಲು ಒಳಗೂ ಕೂಡ ಅದನ್ನು ರನ್ನಿಂಗ್ ಲೈಟ್ಸ್ ಇರ್ತಾವಲ್ಲ ಅದನ್ನು ಆನ್ ಆಫ್ ಮಾಡ್ಕೋಬೋದು ಈ ಬಟನ್ಲಿಂದ ನೀವು. ಮತ್ತು ಇಲ್ಲಿ ನಮ್ಗೆ ಪವರ್ ಸ್ಟಾರ್ಟ್ ಬಟನ್ ಕೊಟ್ಟಾರೆ. ಇನ್ನು ಇಲ್ಲಿ ನೋಡೋದಾದ್ರೆ ಎಕ್ಸಿಲೇಟರ್ ಸಿಗ್ತೈತಿ. ಸೊ ಎರಡು ಕಡೆ ನಿಮ್ಗೆ ಶಾರ್ಪ್ ಅಂದ್ರೆ ಚಲೋ ಇರುವಂಥ ಒಂದು ಮಿರರ್ಸನ್ನು ಕೊಟ್ಟಾರೆ. ನೀವು ಹೆಂಗೆ ಬೇಕಂಗೆ ಅಡ್ಜಸ್ಟ್ ಮಾಡ್ಕೋಬೋದು ಮಿರರ್ಸನ್ನು ಆರಾಮಾಗಿ. ಸೊ ಆ ಥರ ಒಂದು ಮಿರರ್ಸನ್ನು ಕೊಟ್ಟಾರೆ. ಇನ್ನು ಹಂಗೆ ಇಗ್ನಿಷನ್ ಪಾಯಿಂಟ್ ಹತ್ರ ನೋಡ್ಬೋದು ನೀವು. ಇಲ್ಲಿ ಟ್ಯಾಂಕ್ ಮುಂದೆ ಬಂದಂಗೆ RTR 160 ಅಂತೇಳಿ ಬ್ಯಾಡ್ಜ್ ಮಾಡಿದ್ದಾರೆ. ಇದು ನೋಡೋಕೆ ಕೂಡ ಸಖತ್ ಲುಕ್ ಕಾಣ್ತದೆ ನಮ್ಗೆ. ಅದಷ್ಟೇ ಅಲ್ಲ, ಇಲ್ಲಿ ನಿಮ್ಗೆ ಸೈಡ್ ಸ್ಟ್ಯಾಂಡ್ ಏನಾರ ಹಾಕಿದ್ರೆ ಸಿಂಗಲ್ ಸ್ಟ್ಯಾಂಡ್, ಸೈಡ್ ಸ್ಟ್ಯಾಂಡ್ ಡೌನ್ ಅಂತ ತೋರಿಸ್ತೈತಿ. ಸೊ ಅದನ್ನ ತೆಗೆದ್ರೆ ನಿಮ್ಗೆ ಸೈಡ್ ಸ್ಟ್ಯಾಂಡ್ ಇದ್ದಿದ್ದು ಹೊಕ್ಕೈತಿ. ಸೊ ನಾ ಈಗ ಸ್ಟ್ಯಾಂಡ್ ತೆಗೆದು ಸ್ಟ್ಯಾಂಡ್ ಕೂಡ ಹೊಕ್ಕೈತಿ ಫುಲ್. ಸೊ ನಿಮಗೆ ನಿಮ್ಮ ಸಂಬಂಧ ನಾ ರಿವ್ಯೂ ವಿಡಿಯೋ ಮಾಡೋಕ್ಕೆ ಶೋರೂಮ್ ಗಾಡಿನ ಕೇಳಿ ಇಸ್ಕೊಂಬಂದೀನಿ. ಗಾಡಿ ಇಲ್ಲಿ ನೋಡ್ಬೋದು ನೀವು. ನಾ ಯಾವ ಜಾಗಕ್ಕೆ ಬಂದ್ರೆ ಇಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಟ್ರೈನಿಂಗ್ ಜಾಗಿದೆ. ಸೊ ಅವ್ರನ್ನ ಕೇಳ್ಕೊಂಡು ಒಳಗೆ ಬಂದು ಇಲ್ಲಿ ಮಾಡಿದೆ. ಅಲ್ಲಿ ಮೊದಲು ಮಾಡುವಂತೆ ಫುಲ್ ನಾಯ್ಸ್ ಇತ್ತು. ಸೊ ಅದಕ್ಕೆ ಇಲ್ಲಿ ಬಂದು ಮಾಡತ್ತೀನಿ. ಸೊ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಕ್ಕೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದೇ ಭಾಳ ಜನ ನೋಡತ್ತೀರಿ. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಸೊ ಈಗ ಗಾಡಿನ ನಾವು ಓಡಿಸಿ ಹೆಂಗೈತೆ ಅಂತ ನೋಡೋಣ, ಕಂಫರ್ಟ್ ಪರ್ಫಾರ್ಮೆನ್ಸ್ ಎಲ್ಲ ಹೆಂಗೈತೆ ಅಂತೇಳಿ ಗಾಡಿನ ಓಡಿಸಿ ಒಂದು ರೌಂಡ್ ನೋಡೋಣಂತ ಬರ್ರಿ.
ಸೊ ಗಾಡಿ ಸ್ಟಾರ್ಟ್ ಮಾಡ್ಕೊಂಡ ಹೋಗೋಣಂತ. ಗಾಡಿ ಬಂದ್ಬಿಟ್ಟು ನಿಮ್ಗೆ ಫಸ್ಟ್ ಅಂದ್ರೆ ಸ್ಟಾರ್ಟಿಂಗ್ ನೋಡೋದ್ರೆ ನೀವೇನಾದ್ರು ಸ್ಪೋರ್ಟ್ಸ್ ಮೋಡ್ ಒಳಗಿದ್ರೆ ನಿಮ್ಗೆ ಜಾಸ್ತಿ ಪವರ್ ಸಿಗ್ತೈತಿ. ಯಾಕಂದ್ರೆ ಸ್ಪೋರ್ಟ್ಸ್ ಮೋಡ್ ಒಳಗೆ ನಿಮ್ಗೆ ಹೆವಿ ಪರ್ಫಾರ್ಮೆನ್ಸ್ ಸಿಗ್ತೈತಿ. ನೀವೇನಾರ ಸ್ಪೋರ್ಟ್ಸ್ ಮೋಡ್ ಒಳಗೆ ಹೆವಿ ಥ್ರಾಟಲ್ ಗೀಟ್ರ್ ಕೊಟ್ಟರೆ ಹೆವಿ ನುಗ್ತೈತೆ ಗಾಡಿ. ಆ ಥರ ಒಂದು ಸ್ಪೋರ್ಟ್ಸ್ ಮೋಡ್ ಒಳಗೆ ವರ್ಕ್ ಆಗೈತಿ. ಇನ್ನು ಅರ್ಬನ್ ಮೋಡ್ ಒಳಗೆ ನೋಡೋದಾದ್ರೆ ಗಾಡಿ ಬಂದ್ಬಿಟ್ಟು ಸ್ಮೂತ್ ಮತ್ತು ಮೈಲೇಜ್ ಫ್ರೆಂಡ್ಲಿ ಗಾಡಿನ ಮೋಡ್ ಒಳಗೆ ಇರ್ತೈತಿ. ಯಾಕಂದ್ರೆ ನೀವು ಸಿಟಿ ಒಳಗೆ ಓಡಿಸುವಾಗ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಮೈಲೇಜ್ ಸಿಗಲಿ ಅಂತೇಳಿ ಗಾಡಿ ಬಂದ್ಬಿಟ್ಟು ನಿಮಗೆ ಸ್ಮೂತಾಗಿ ಹೋಗ್ತೈತಿ. ಇನ್ನು ಮತ್ತು ಮೈಲೇಜ್ ಫ್ರೆಂಡ್ಲಿ ಇರ್ತೈತಿ. ಇನ್ನು ರೇನ್ ಮೋಡು ಅಂದ್ರೆ ಮಳೆ ಅದು ಬಂದಾಗ ನೀವು ಏನಾರು ಜಾಸ್ತಿ ಥ್ರಾಟಲ್ ಕೊಟ್ಟರು ಕೂಡ ಗಾಡಿ ಸ್ಕಿಡ್ಡಾಗಿ ಬೀಳೋ ಚಾನ್ಸಸ್ ಭಾಳ ಇರ್ತೈತಿ. ಸೊ ಆ ಪವರ್ನ ನಿಮ್ಗೆ ಈ ಗಾಡಿ ಒಳಗೆ ರೇನ್ ಮೋಡ್ ಒಳಗೆ ಕಂಟ್ರೋಲ್ ಆಕೈತಿ. ಇನ್ನು ಗಾಡಿ ವೇಟ್ ಬಂದ್ಬಿಟ್ಟು ನಿಮ್ಗೆ 144 kg ಐತಿ. ಗಾಡಿ ಓಡಿಸುವಾಗ ನಿಮ್ಗೆ ಲೈಟ್ ವೇಟ್ ಅನಿಸ್ತೈತಿ, ಅಷ್ಟೊಂದು ವೇಟ್ ಕೂಡ ಅನ್ಸಂಗಿಲ್ಲ. ಮತ್ತು ಹ್ಯಾಂಡ್ಲಿಂಗ್ ಮಾತ್ರ ಸಖತ್ತೈತಿ ಗಾಡಿದ. ನಂಗೆ NSಗಿಂತ ಜಾಸ್ತಿ ಇಷ್ಟ ಆಯ್ತು ಈ ಗಾಡಿ ಓಡಿಸುವಾಗ. ಯಾಕಂದ್ರೆ ಹ್ಯಾಂಡ್ಲಿಂಗ್ ಸಖತ್ತೈತಿ ಮತ್ತು ಟ್ಯಾಮ್ ಕೂಡ ಎಲ್ಲ ಡಿಸೈನ್ ಮತ್ತು ಸ್ಪೋರ್ಟ್ಸ್ ಬೈಕ್ ಓಡಿಸೋ ಥರ ಫೀಲ್ ಆಕೈತಿ. ಯಾಕಂದ್ರೆ ನೀವು ಸ್ವಲ್ಪ ಸ್ಲೈಟ್ಲಿ ಬೆಂಡಾಗಿ ಗಾಡಿನ ಓಡಿಸ್ಬೇಕಾಗೈತಿ. ಅವಾಗ ನಿಮ್ಗೆ ಸ್ಪೋರ್ಟ್ಸ್ ಬೈಕ್ ಓಡಿಸತ್ರಿ ಅನ್ನೋ ಒಂದು ಫೀಲ್ ಆಕೈತಿ. ರೋಡ್ ಪ್ರೆಸೆನ್ಸ್ ನೋಡೋದಾದ್ರೆ ಗಾಡಿ ಮಾತ್ರ ಸಖತ್ತೈತಿ. ಯಾರಾದರೂ ಒಂದ್ಸತ ನೋಡಿದ್ರೆ ತಿರುಗಿ ನೋಡ್ತಾರೆ, ಆ ಥರ ಒಂದು ರೋಡ್ ಪ್ರೆಸೆನ್ಸ್ ಐತಿ. ಯಾಕಂದ್ರೆ ಅಗ್ರೆಸಿವ್ ಹೆಡ್ ಲ್ಯಾಂಪ್ ಸ್ಟೈಲಿಶ್ ಸ್ಪೋರ್ಟ್ಸ್ ಬೈಕ್ ಥರ ಅನ್ಕೋತಾರೆ. ನೀವೇನಾದರೂ ಇದನ್ನು ನಿಮ್ಮ ಊರೊಳಗೆ ತೊಗೊಂಡು ಹೋದ್ರೆ ನೀವು ಯಾವುದೋ ಒಂದು ಸ್ಪೋರ್ಟ್ಸ್ ಬೈಕ್ ತೊಗೊಂಬಂದಾನ ಅನ್ನೋ ಥರ ಒಂದು ಫೀಲ್ ಕೊಡ್ತಾರೆ. ಯಾಕಂದ್ರೆ ಆ ಥರ ಒಂದು ರೋಡ್ ಪ್ರೆಸೆನ್ಸ್ ಐತಿ, ಸಖತ್ತೈತಿ ರೋಡ್ ಪ್ರೆಸೆನ್ಸ್. ಗಾಡಿ ಓವರ್ಟೇಕ್ ಮಾಡೋಕ್ಕೆಲ್ಲ ಹೇಳಿ ಮಾಡಿಸಿದ ಗಾಡಿ. ಯಾಕಂದ್ರೆ ನೀವು ಹೈವೇ ಒಳಗೆಲ್ಲ ತೊಗೊಂಡು ಹೊಂಟ್ರೆ ಆರಾಮಾಗಿ ಓವರ್ಟೇಕ್ ಮಾಡ್ಬೋದು. ಚಲೋ ಪರ್ಫಾರ್ಮೆನ್ಸ್ ಕೊಟ್ಟಾರೆ. ರೈಡಿಂಗ್ ಪೊಸಿಷನ್ ಅಂತೂ ಚಲೋ ಅನಿಸ್ತು ನನಗೆ. ಸಸ್ಪೆನ್ಷನ್ ಮತ್ತು ಬ್ರೇಕ್ ಬಗ್ಗೆ ಹೇಳೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ ಡ್ಯುವೆಲ್ ಚಾನಲ್ ABS ಬ್ರೇಕಿಂಗ್ ಸಿಸ್ಟಮ್ ಇರೋದ್ರಿಂದ ಬೈಕ್ ಬ್ರೇಕ್ ಮಾತ್ರ ಹೆವಿ ಸಖತ್ತಾಗಿ ವರ್ಕ್ ಮಾಡ್ತಾವೆ. ಬ್ರೇಕ್ ನೀವು ಎಷ್ಟು ಸ್ಪೀಡ್ ಒಳಗಿದ್ರು ಆರಾಮಾಗಿ ಗಾಡಿ ನಿಮ್ಮ ಕೈಯಾಗ ಕಂಟ್ರೋಲ್ ಆಕೈತಿ. ಇನ್ನು ಸಸ್ಪೆನ್ಷನ್ ಬಗ್ಗೆ ನೋಡೋದಾದ್ರೆ ಸಸ್ಪೆನ್ಷನ್ ನಿಮ್ಗೆ ತೋರಿಸ್ತೇನೆ ನೋಡ್ರಿಗೆ. USD ಫೋಕ್ ಸಸ್ಪೆನ್ಷನ್ ಇರೋ ಕಾರಣದಿಂದ ನೀವು ಆರಾಮಾಗಿ ಗಾಡಿನ ಆಫ್ ರೋಡಿಂಗ್ ಕೂಡ ಮಾಡ್ಬೋದು ಸ್ವಲ್ಪ ಲೈಟಾಗಿ. ಯಾಕಂದ್ರೆ ಆ ಥರ USD ಫೋಕ್ ಸಸ್ಪೆನ್ಷನ್ ಕಾರಣದಿಂದ ಫ್ರಂಟ್ ನಿಮ್ಗೆ ಜಾಸ್ತಿ ದಡ್ಕಿನ ಅನ್ಸಂಗಿಲ್ಲ. ರಿಯರ್ ಸಸ್ಪೆನ್ಷನ್ ಬಗ್ಗೆ ಹೇಳೋದಾದ್ರೆ ನಾರ್ಮಲಾಗಿ ಅಂದ್ರೆ ಕಂಫರ್ಟೇಬಲ್ ಆಗಿ ರಿಯರ್ ಸಸ್ಪೆನ್ಷನ್ ಅದಾವೆ. ಫ್ರಂಟ್ ಬಗ್ಗೆ ಹೇಳೋದಾದ್ರೆ ಫ್ರಂಟ್ USD ಫೋರ್ಕ್ ಹೆವಿ ಸ್ಮೂತಾಗಿ ನಿಮ್ಗೆ ಗಾಡಿನ ತೊಗೊಂಡು ಹೋಕ್ಕವ. ನೀವು ನೋಡತ್ತಿರ್ಬೋದು ನಾ ಈಗ ಫ್ರಂಟ್ ಎಲ್ಲ ಇದ್ರೊಳಗೆ ತೊಗೊಂಡು ಹೊಂಟೀನಿ ದಡ್ಕಿ ಒಳಗೆ. ಸೊ ನನಗೆ ಸಸ್ಪೆನ್ಷನ್ ಕೂಡ ಭಾಳ ಇಷ್ಟ ಆಯ್ತು, ಫ್ರಂಟ್ ಮತ್ತು ರಿಯರ್. ಒಂದು ಕಂಫರ್ಟೇಬಲ್ ರೈಡ್ ನಿಮ್ಗೆ ಲಾಂಗ್ ರೈಡ್ ಎಲ್ಲ ಹೊಂಟ್ರೆ ಗಾಡಿ ಕಂಫರ್ಟೇಬಲ್ ರೈಡಿಂಗ್ನ ಕೊಡ್ತೈತೆ ಅನ್ನೋ ಭರವಸೆ ನನಗೈತಿ. ನನಗೆ ಈ TVS ಅಪಾಚೆ RTR 4V ಗಾಡಿನ ರಿವ್ಯೂ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದ ಹುಬ್ಬಳ್ಳಿಯ ಪ್ರಕಲ್ಪ TVS ದವ್ರೆ. ಈ ಶೋರೂಮ್ದೊಳಗೆ ನಿಮ್ಗೆ ಹೆವಿ ಇನ್ಸೇನ ಒಂದು ಆಫರ್ ಕೊಡತ್ತಾರೆ. ಏನಪ್ಪ ಅಂತಂದ್ರೆ 2023-24 ಮಾಡೆಲ್ ಇರುವಂಥ ಗಾಡಿಗಳು ಅಂದ್ರೆ TVS ರೈಡರ್, ಜುಪಿಟರ್ ಆ ಥರ ಗಾಡಿಗಳೊಳಗೆ ನಿಮ್ಗೆ ನೀವೇನಾದರೂ ಆ ಗಾಡಿಗಳನ್ನ ಬುಕ್ ಮಾಡಿದ್ರೆ ಅಪ್ ಟು 20% ನಿಮ್ಗೆ ಡಿಸ್ಕೌಂಟ್ ಒಳಗೆ ಗಾಡಿನ ಕೊಡತ್ತಾರೆ. ಮತ್ತು ಇನ್ನೂ ಏನು ಆಫರ್ ನೋಡೋದಂದ್ರೆ ಪ್ರೀಮಿಯರ್ ಗಾಡಿಗಳು ಅಂದ್ರೆ ಅಪಾಚೆ ಸೀರೀಸ್ ಒಳಗೆ ನೀವೇನಾದರೂ ಗಾಡಿಗಳನ್ನ ಬುಕ್ ಮಾಡೋಕೆ ಹೋದ್ರೆ ನಿಮ್ಗೆ ತುಂಬ ಕಡಿಮೆ ಡೌನ್ ಪೇಮೆಂಟ್ ಒಳಗೆ ಗಾಡಿನ ಕೊಡತ್ತಾರೆ. ಮತ್ತು ಇನ್ನೊಂದು ಏನು ಆಫರ್ ಅಂದ್ರೆ ನೀವೇನಾದರೂ ನಿಮ್ಮ ಹಳೆ ಗಾಡಿಗಳಿದ್ರೆ ಯಾವುದೇ ಗಾಡಿ ಆಗಲಿ, ಅಪಾಚೆ TVS ಇರಬೇಕಂತಿಲ್ಲ, ಬೇರೆ ಬೇಕಾದ ಗಾಡಿ ಆಗಲಿ, ನೀವು ಹಳೆ ಗಾಡಿಗಳನ್ನ ಕೊಟ್ಟು ಹೊಸ ಗಾಡಿಗಳನ್ನ ತೊಗೋಬೋದು. ಆ ಥರ ಒಂದು ಎಕ್ಸ್ಚೇಂಜ್ ಆಫರ್ ಕೂಡ ಐತಿ. ಇನ್ನು ನಮ್ಮ ಚಾನಲ್ ಬಗ್ಗೆ ಹೇಳೋದಂದ್ರೆ ನೀವೆಲ್ಲರೂ ಭಾಳ ಸಪೋರ್ಟ್ ಮಾಡತ್ತೀರಿ ಬೈಕ್ ರಿವ್ಯೂಸ್ಗೆ. ಸೊ ಮುಂದೆ ನಾ ಯಾವ ಗಾಡಿ ರಿವ್ಯೂ ಮಾಡಿ ಅನ್ನೋದು ದಯವಿಟ್ಟು ಕಮೆಂಟ್ ಹಾಕಿ. ನಮ್ಗೆ ನಿಮ್ಮ ಇಂಟ್ರೆಸ್ಟ್ ಯಾವ ಥರ ಐತಿ, ನಿಮ್ಗೆ ಯಾವ ಗಾಡಿ ರಿವ್ಯೂ ಬೇಕು ಅನ್ನೋದು ಕೂಡ ಗೊತ್ತಾಕೈತಿ. ಸೊ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಮತ್ತು ಭಾಳ ಜನ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಲ್ದ ವಿಡಿಯೋ ನೋಡತ್ತೀರಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾವು ಹಾನೆಸ್ಟಾಗಿ ಎಲ್ಲ ಗಾಡಿಗಳನ್ನ ರಿವ್ಯೂ ಮಾಡೋಕ್ಕೆ ಪ್ರಯತ್ನ ಪಡತ್ತೀವಿ. ಸೊ ವಿಡಿಯೋನ ಮತ್ತು ಶೇರ್ ಮಾಡೋದು ಕೂಡ ಮರೆಯೋಕೆ ಹೋಗ್ಬೇಡ್ರಿ. ಇನ್ನು ಗಾಡಿ ಟರ್ನಿಂಗ್ ರೇಡಿಯಸ್ ಬಗ್ಗೆ ನೋಡೋದಾದ್ರೆ ಗಾಡಿ ಟರ್ನಿಂಗ್ ರೇಡಿಯಸ್ ಭಾಳ ಅಂದ್ರೆ ಭಾಳ ಕಮ್ಮಿ ಐತಿ. ನೀವು ಕಮ್ಮಿ ಜಾಗದಾಗ ಗಾಡಿನ ಟರ್ನ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನೀವೇನಾದರೂ ನಮ್ಮ ಇನ್ಸ್ಟಾ ಪೇಜ್ ಒಳಗೆ ಫಾಲೋ ಮಾಡಿಲ್ಲ ಅಂದ್ರೆ ಮಾರ್ಕ್ ಪಂಡರ್ ಅಂತ ಐತಿ, ನಮ್ಮ ಇನ್ಸ್ಟಾ ಪೇಜ್ನ ಫಾಲೋ ಮಾಡ್ಕೊರಿ. ಸೊ ಈ ಗಾಡಿ ಒಳಗೆ ಒಂದು ಇಷ್ಟ ಆಗಲಿಲ್ಲ. ಅದೇನಪ್ಪ ಅಂತಂದರೆ ಗಾಡಿ ಇಷ್ಟು ತನಕ ಓಡಿಸ್ಕೊಂಡು ಬಂದಿದ್ದಕ್ಕೆ ನನಗೆ ಸ್ವಲ್ಪ ಹೀಟ್ ಫೀಲ್ ಆಗತೈತಿ. ಆಯಿಲ್ ಕೂಲ್ಡ್ ಎಂಜಿನ್ ಇದ್ರೂ ಕೂಡ ನಂಗೆ ಸ್ವಲ್ಪ ಹೀಟ್ ಫೀಲ್ ಆಗತೈತಿ ಟ್ರಾಫಿಕ್ ಒಳಗೆಲ್ಲ. ಈ ಗಾಡಿ ಒಳಗೆ ಮೇನ್ ಅಡ್ವಾಂಟೇಜ್ ನನಗೇನು ಚಲೋ ಅನಿಸ್ತು ಅಂತಂದರೆ ಗಾಡಿ ಬಂದ್ಬಿಟ್ಟು ಅಗ್ರೆಸಿವ್ ಲುಕ್ ಐತಿ, ಸ್ಪೋರ್ಟಿ ಫೀಲ್ ಕೊಡ್ತೈತಿ. ನಿಮ್ಗೆ ಒಂಥರ ಸ್ಪೋರ್ಟ್ಸ್ ಬೈಕ್ ಥರ ಅನಿಸ್ತೈತಿ. ಮತ್ತು ಅದಷ್ಟೇ ಅಲ್ಲ ಫುಲ್ಲಿ ಕಲರ್ TFT ಡಿಸ್ಪ್ಲೇ ಮತ್ತು ಟರ್ನ್ ಬೈ ಟರ್ನ್ ನೇವಿಗೇಷನ್ ಕೂಡ ಐತಿ. ಈ ಸೆಗ್ಮೆಂಟ್ ಒಳಗೆ ಜಾಸ್ತಿ ಗಾಡಿಗಳಿಗೆ ಟರ್ನ್ ಬೈ ಟರ್ನ್ ನೇವಿಗೇಷನ್ನ ಮತ್ತು ಕಲರ್ TFT ಡಿಸ್ಪ್ಲೇ ಸಿಗೋಂಗಿಲ್ಲ. ಇನ್ನು ನೋಡೋದಾದ್ರೆ ಹ್ಯಾಂಡ್ಲಿಂಗ ಮತ್ತು ಸ್ಟೇಬಲ್ ನೀವು
ಟ್ರಾಫಿಕ್ ಒಳಗೆಲ್ಲ ಹೊಂಟಿದ್ರೆ ನೀವು ಹ್ಯಾಂಡ್ಲಿಂಗ್ ಸ್ಟೇಬಲ್ ಆಗಿ ತರಿಸತಿ ಮತ್ತು ರೈಡ್ ಪೊಸಿಷನ್ ಕೂಡ ಚಲೋ ಐತಿ. ಇನ್ನು ಈ ಗಾಡಿ ಯಾರಿಗೆ ಮಾಡಿಸಿತ್ತಪ್ಪ ಅಂತ, ಯಾರಿಗೆ ಚಲೋ ಅಪ್ಪ ಅಂತ ಹೇಳೋದು ನೋಡೋದಾದ್ರೆ, ನೀವೇನೆಲ್ಲರೂ ಲಾಂಗ್ ರೈಡ್ ಹೋಗತ್ತಿದ್ರೆ, ಸೊ ಆಲ್ಮೋಸ್ಟ್ ನೀವು ದೂರ ಹೋಗತ್ತಿರ್ತಾರೆ ಗಾಡಿ ತೊಗೊಂಡು ಲಾಂಗ್ ರೈಡ್ ಎಲ್ಲ ಹೋಗೋರಿದ್ರೆ, ಮೈಲೇಜ್ ಕಮ್ಮಿ ಇದ್ರೂ ನಡಿತೈತಿ, ನಮ್ಗೆ ಲಾಂಗ್ ರೈಡ್ ಬೇಕಾ ಮತ್ತು ಫೀಚರ್ಸ್ ಜಾಸ್ತಿ ಇರುವಂಥ ಗಾಡಿ ಬೇಕಾ, ಇಲ್ಲ ಡೈಲಿ ಕಮಿಟ್ ಮಾಡೋರಿಗೆ ಕೂಡ ಕಾಲೇಜ್ ಯೂತ್ಸ್ಗೆ ಫೀಚರ್ಸ್ ಇನ್ನೂ ಜಾಸ್ತಿ ಇರುವಂಥ ಗಾಡಿ ಬೇಕಂದ್ರೆ ಈ ಗಾಡಿನ ನಾನು ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಪ್ರೈಸ್ ಸ್ವಲ್ಪ ಹೈ ಐತಿ ಮತ್ತು ಮೈಲೇಜ್ ಸ್ವಲ್ಪ ಕಮ್ಮಿ ಇರ್ಬೋದು, ಅದರ ಫೀಚರ್ಸ್ ಟೆಕ್ನಾಲಜಿ ಗಾಡಿ ಮಾತ್ರ ಸಖತ್ತೈತಿ. ಇನ್ನು ಈ ಟಿ ವಿ ಎಸ್ ಪ್ರಕಲ್ಪ ಶೋರೂಮ್ ಲೊಕೇಶನ್ ಬಂದುಬಿಟ್ಟು ಹುಬ್ಬಳ್ಳಿ ಧಾರವಾಡ ಮೇನ್ ರೋಡ್ ವಿದ್ಯಾನಗರ ಗುರುದತ್ ಭವನ್ ಹೋಟೆಲ್ ಬಾಜುನ ಐತಿ. ಸೊ ಆಫರ್ ಏನದ ಅಂತ ನಿಮ್ಗೆ ಆವಾಗಲೇ ನಾನು ಹೇಳಿದ್ದೀನಿ. ಶೋರೂಮ್ಗೆ ಒಂದು ಸತ ವಿಸಿಟ್ ಮಾಡಿರಿ ಮತ್ತು ಆಫರ್ನ ನೀವು ಕೂಡ ಪಡೆದುಕೊಳ್ರಿ.